ಆ ಕಡೆ ನಿಲ್ಲಿಸ್ಬಿಟ್ಟು ಎಲ್ಲಿ ನಿಂತ್ಕೋತಾರೆ ಅಣ್ಣ? ಪೂಜೆ ಮಾಡ್ಬಿಟ್ಟವ್ರು ಆಲ್ರೆಡಿ. ಯಾಕಂದ್ರೆ 10:30 12 ಗಂಟೆ ಕರೆಕ್ಟ್ ನೀವು ಮಾಡಿರೋದು ಕರೆಕ್ಟ್ ಅಂತ ಹೇಳಾಯ್ತಲ್ಲ. ಬನ್ನಿ ತಾಯಿ ಮಾಲಾರ್ತಿ ಮಾಡವ ಪೂಜೆ ಮಾಡಂಗಿಲ್ಲ. ಅಧ್ಯಕ್ಷ ಪಾಪ ಬನ್ನಿ ಬನ್ನಿ ಅಧ್ಯಕ್ಷ. ಬನ್ನಿ ಎಲ್ಲ ಈ ಕಡೆ ಬನ್ನಿ ಸರ್. ನಾನು ಎಲ್ಲ ಕಡೆ ಮತ್ತೆ ಓಡಾಡ್ಬಿಡ ಮಮ್ಮ. ಪೂರ್ತಿ ಬಿಡಿಸಿದ್ರೆ ಇವ್ರ ಕಡೆಯಿಂದ ನೀವು ಆ ಕಡೆ ಹೋಗಿ, ಆ ಕಡೆ ಹೋಗಿ. ಸಿಗುತ್ತೆ. ಶಂಕರನಗರದ ಓಎಂ ಬಂತೇನಪ್ಪ. ಶಂಕರನಗರದ ಓಂ ಸೋಮವಾರ ಬೆಳಗ್ಗೆ ಕರೆಕ್ಟ್. ನಾನು ಬರ್ತೀನಿ ಯೂನಿವರ್ಸಿಟಿ ನನ್ನ ಸ್ವೀಟ್ ಬೇಡ ಸರ್. ಸದ್ಮಿತ್ರರೇ, ಶುಭ ದಿನ. ಯಾಕೆಂದ್ರೆ ಶ್ರೀರಾಮ ಜಯಂತಿ, ಶ್ರೀರಾಮನವಮಿ ಆದ್ದರಿಂದ ನಮಗೆ ಇವತ್ತು ನಾವು ಇದನ್ನ ಮೇಲಂತಸ್ತಿನ ಕಟ್ಟಡವನ್ನು ಕಟ್ಟಲಿಕ್ಕೆ ನಮ್ಮ ಶಾಸಕರ ಅನುದಾನದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆ ಇದರಲ್ಲಿ ಇವತ್ತು ಪೂಜೆ ಇಟ್ಕೊಂಡಿದ್ವಿ. ನಾವು 3-4 ಡೇಟ್ ಕೊಟ್ಟಿದ್ರು, ಆದರೆ ಅವರಿಗೆ ಅಸೆಂಬ್ಲಿ ಇದ್ದಿದ್ದರಿಂದ ನಾವು ಅದನ್ನು ಮಿಸ್ ಮಾಡ್ಕೊಂಡ್ವಿ. ಈಗ ಒಳ್ಳೆ ದಿವಸ ಸಿಕ್ಕಿದೆ ಅಂತ ಸಂತೋಷ ಪಡಬೇಕಾಗಿದೆ. ಅದರಿಂದ ಏನೋ ಶಾಸಕರು ಮನಸ್ಸು ಮಾಡಿ ಮೇಲ್ಗಡೆ ನನಗೆ ಭಾಳ ಆಸೆ ಇತ್ತು ಅದನ್ನು ಮಾಡಬೇಕಲ್ಲ ಅದರ ಕೆಲಸನ ಅಂತ. ಆದರೆ ಇವತ್ತು ಅದಕ್ಕೆ ಕೂಡಿ ಬಂದಿದ್ದೆ ಕಾಲ. ಇವತ್ತು ಕೈ ಹಾಕಿದ್ದೀವಿ, ದಯಮಾಡಿ ಅದನ್ನು ಕಂಪ್ಲೀಟ್ ಮಾಡಿಸ್ಬೇಕು ಅಂತ ಶಾಸಕರು ಮತ್ತು ಶಾಸಕರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಯಶಸ್ವಿಗೊಳಿಸೋದಕ್ಕಾಗಿ ಅವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತಾರೆ. ಚೂರು ಹಂಗೆ ಇಲ್ಲಿ ಬರ್ತೀನಿ. ಇಲ್ಲ ಬೇಡ ಏನು ಅಂತ ಇದೆಲ್ಲ. ಈ ದಿವಸ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ದೇಶಾದ್ಯಂತ ಕೂಡ ತಪ್ಪಾಗಲಾರ್ದು, ಯಾಕೆಂದರೆ ಶ್ರೀರಾಮನವಮಿನ ಆಚರಣೆ ಮಾಡ್ತಾ ಇದ್ದಾರೆ.
ಅದೇ ಶುಭ ದಿವಸ ನಮಗೆ ಮೇಲಂತಸ್ತಿನ ಕಟ್ಟಡವನ್ನು ಕಟ್ಟಲಿಕ್ಕೆ ಶಾಸಕರ ಅನುದಾನದ ವತಿಯಿಂದ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಪೂರ್ಣವಾಗಿ ಯಶಸ್ವಿ ಆಗಬೇಕು ಅನ್ನೋದು ನಮ್ಮ ಆಸೆ, ಎಲ್ಲರ ಆಸೆ. ಎಲ್ಲರಲ್ಲಿ ಇರತಕ್ಕಂಥದ್ದು ನಿವೃತ್ತಿ ನೌಕರರು ನಮ್ಮಲ್ಲಿ, ಅದಕ್ಕೋಸ್ಕರ ನಾವು ಅದನ್ನು ಏನೇನೋ ಮಾಡಿ ಇದಕ್ಕೆ ಏನು ವಾಚನಾಲಯ ಮತ್ತು ಒಳಾಂಗಣ ಕ್ರೀಡಾಂಗಣ ಅಂತ ಅಂದ್ಬಿಟ್ಟು ಹೇಳಿ ಮೇಲ್ಗಡೆ ಸ್ಯಾಂಕ್ಷನ್ ಆಗಿರೋದು. ಸೊ ಅದನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಆಸಕ್ತಿದ್ದೀನಿ. ನಮ್ಮ ಹಿರಿಯ ಅಂದರೆ ಗೌರವಾಧ್ಯಕ್ಷರಾದಂಥ ವೀರಪ್ಪನವರು, ಕೆ ಪಿ ವೀರಪ್ಪನವರು ಇದ್ದಾರೆ, ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ಕೆಂಪಯ್ಯನವರು, ಮತ್ತು ಖಜಾಂಚಿಯವರಾದ ರಾಮೇಗೌಡರು, ಇಲ್ಲಿ ಕಾರ್ಯದರ್ಶಿಯವರಾದಂಥ ತಿಮ್ಮಯ್ಯನವರು, ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಇದ್ದಾರೆ. ಎಷ್ಟು ಲಕ್ಷ ಅನುದಾನ ಆಗಿದೆ? 5 ಲಕ್ಷ. ಇವ್ರು ಮಾತಾಡ್ತಾರೆ ಗೌರವಾಧ್ಯಕ್ಷರು. ಮಾತಾಡ್ತಾರೆ. ಸರ್, ಈ ದಿವಸ ನಿಜಕ್ಕೂ ಕೂಡ ಒಂದು ಸುಸಂದರ್ಭ ಅಂತ ಹೇಳ್ಬೋದು. ಯಾಕೆ ಇವತ್ತು ವಿಶ್ವದಾದ್ಯಂತ ಶ್ರೀರಾಮನವಮಿ ಅಂತ ಶ್ರೀರಾಮ ದೇವರ ಸಮರ್ಥವಾಗಿರ್ತಕ್ಕಂಥ ದೈವೀಭೂತವಾಗಿರ್ತಕ್ಕಂಥ ಶ್ರೀರಾಮನ ಜನ್ಮದಿನೋತ್ಸವದಂದು ಇವತ್ತಿನ ದಿವಸ ಈ ನಮ್ಮ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಮೇಲಂತಸ್ತಿನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಹರ್ಷೋದ್ಗಾರವಾಗಿರ್ತಕ್ಕಂಥ ವಿಷಯ. ಇದೇ ರೀತಿ ಈ ಸಂಘ ಬೆಳೆದು ಮುಂದಕ್ಕೆ ಪಲ್ಲವಿಸಿ ಪರಿಸ್ಥಿತಿ ಅಂತ ನಾನು ನಮ್ಮೆಲ್ಲರ ಆಶೀರ್ವಾದಗಳಿಗೆ ಇದು ಬೆಳೀಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇನ್ನೂ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.